ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ನಮ್ಮಲ್ಲಿರುವ ಧನ ಮತ್ತು ಸಾಮರ್ಥ್ಯವನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕಾರಣಕ್ಕಾಗಿ ವಿನಿಯೋಗಿಸಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ. ಮಂಗಳಕರವಾದ ಈ ಒಂದು ಸುದಿನ ಮಂಗಳವಾರ ಯಾವ ವಿಶೇಷ ಮಂಗಳಕರ ಮಾಹಿತಿಯನ್ನ ನೀವು ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ನಮ್ಮೆಲ್ಲರ ದೈವಾನುಗ್ರಹ ಭಕ್ತ ಪ್ರಿಯರಿಗೆಲ್ಲರಿಗೂ ವಂದನೆ, ಅಭಿವಂದನೆ, ಸಮಾನವಾಗಿ ಪರಿಪೂರ್ಣವಾದ ಸ್ವಾಗತ. ಈಗ ಸಮಾನಾರ್ಥವಾಗಿರ್ತಕ್ಕಂಥ ವಿಚಾರಗಳನ್ನು ಏನೇನು ಅಂತ ಮಾತಾಡೋಣ. ಸಮಾನಾರ್ಥವಾಗಿರ್ತಕ್ಕಂಥ ವಿಚಾರಗಳು ನನಗೆ ನೀನು ಸಮ, ನಿನಗೆ ನಾ ಸಮ ಅಂತಲ್ಲ ಮುಖ್ಯ. ಜೀವನದಲ್ಲಿ ಒಂದು ಸಮಭಾಗದಲ್ಲಿ ಜೀವನ ನಡಿಬೇಕು ಅಂತ ಹೇಳ್ತೀವಿ. ನಿನಗೆ ನಾ ಸಮ ಅಂದರೆ ಜೀವನದಲ್ಲಿ ಒಂದು ರಾಜಕೀಯಕ್ಕೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾರು ತಡೆಗಟ್ಟಬಹುದು ಅಂದರೆ ಕಾನೂನು. ಅಂದರೆ ಕಾನೂನು ಸುಭಿಕ್ಷವಾಗಿರ್ತಕ್ಕಂಥ ವಿಚಾರವನ್ನು ಯಾವತ್ತು ನಂಬಿಕೊಂಡರೆ ರಾಜಕೀಯಕ್ಕೂ ವಿಶೇಷವಾಗಿ ಧಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಕಾನೂನು ವ್ಯವಸ್ಥೆ ಸರಿ ಹೋಗದೇ ಇದ್ದ ಪಕ್ಷದಲ್ಲಿ ಆ ಕಾನೂನು ವ್ಯವಸ್ಥೆಗೆ ಅವ್ಯವಸ್ಥೆ ಆಗಿರ್ತಕ್ಕಂಥ ಸಂಬಂಧ ಯಾರಿಂದ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್, ಅಂದರೆ ಕುಜನ ಸಂಭೇದ. ಕುಜ ಕೇತು ವಿಶೇಷವಾಗಿರ್ತಕ್ಕಂಥ ರಾಜಕೀಯ ಕುತಂತ್ರ ರವಿ. ಈ ಕುಜ ಕೇತು ರವಿ ಹೇಗಿರ್ತಾರೋ ಈ ಮೂರು ಜವನ ಪರಿಪೂರ್ಣವಾಗಿ ಕಾದಿ ಕಾಕಿ ಅಂತ ಹೇಳ್ತಿರಲ್ಲ, ಇದೇನೋ ವಾಗ್ವಾದಕ್ಕೆ ಹೇಳ್ತಾರೆ. ಆದರೆ ನಿಜವಾಗ್ಲೂ ಇವರಿಬ್ಬರ ಮಧ್ಯದಲ್ಲಿ ಇರತಕ್ಕಂಥ ಕಟ್ ಅಂದರೆ ಸಿಸರ್ಸ್ ಇದನ್ನು ಮಾತ್ರ ಕಾನೂನು ಮಾಡುತ್ತೆ ಅಂತ ಹೇಳುತ್ತೆ. ಜೀವನದಲ್ಲಿ ಕಾನೂನು ಅನ್ನೋದು ಕಪ್ಪು, ಅದಕ್ಕೆ ಕೇತು ಕಪ್ಪಾಗಿರ್ತಕ್ಕಂಥ ಮಿಶ್ರವರ್ಣದಲ್ಲಿರ್ತಾನೆ. ಕಾಕಿ ಅಂದರೆ ಕುಜನ ಅಂಶದಲ್ಲಿರ್ತಕ್ಕಂಥವನು ಕಾಕಿಯ ಬಟ್ಟೆ ವಿಶೇಷವಾಗಿರ್ತಕ್ಕಂಥ ಧರಿಸಿರ್ತಾನೆ, ಕೋಪಗೊಂಡಿರ್ತಾನೆ, ಕುಜನ ಅಂಶವಾಗಿರ್ತಕ್ಕಂಥ ವಿಚಾರ. ತದನಂತರ ಕಾಧಿ ಅಂತಕ್ಕಂಥ ವಿಚಾರವನ್ನು ಯಾವ ಕಾಲಕ್ಕೂ ಏನು ಹೇಳ್ತಾರೆ, ಮಹಾತ್ಮ ಗಾಂಧಿಯವರು ಇದಕ್ಕೆ ಒಳ್ಳೆಯ ರೀತಿಯಾಗಿ ಉಪಯೋಗಿಸಿ ಅಂತ ಹೇಳಿದ್ರು. ಈ ನಡುವೆ ಇವರೇನು ಮಾಡಿಬಿಟ್ರು, ರಾಜಕೀಯಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರು. ಆ ಕಾಲದಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಸ್ಕಾರ ಭಾಳ ಚೆನ್ನಾಗಿತ್ತು. ಏನು, ಹಳ್ಳಿ ಮೇಷ್ಟ್ರಿಂದ ಹಿಡಿದು ಪ್ರತಿಯೊಬ್ಬನೂ ಹಾಕೊತಾ ಇದ್ದಿದ್ದು ಕಚ್ಚೆ ಪಂಚೆ, ವಿಶೇಷವಾಗಿ ಒಂದು ಜುಬ್ಬ, ತಲೆ ಮೇಲೆ ಒಂದು ಟೋಪಿ. ಎಷ್ಟು ಚೆನ್ನಾಗಿತ್ತು. ಎಲ್ಲ ಗಾಂಧಿವಾದಿಗಳಪ್ಪ ಅನ್ನೋರು ಆ ಖಾದಿಯನ್ನು ಹಾಕ್ಕೊಳ್ಳೋರು. ಆ ಗಾಂಧಿವಾದಿತ್ವನೇ ಇವತ್ತು ದಿವಸ ಒಂದು ಪಕ್ಷ ಆಗೋಗಿದೆ. ಆ ಪಕ್ಷದಿಂದ ಹಾಕ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬನು ತಲೆ ಮೇಲೆ ಟೋಪಿ ಒಂದು ಇಟ್ಟಲ್ಲ, ಯಾಕೆಂದರೆ ಬೇರೆಯವ್ರ ಮೇಲೆ ಹಾಕಬೇಕಲ್ಲ ಟೋಪಿನ. ಅದಕ್ಕೋಸ್ಕರ ತಾವು ಹಾಕ್ಕೊಳ್ಳದೆ ಜೀವನ ಪೂರ್ತಿ ಬೇರೆಯವ್ರ ತಲೆ ಮೇಲೆ ಕೈ ಇಡೋಕ್ಕೆ ಕಾಯ್ತಾ ಇರತಕ್ಕಂಥ ವಿಚಾರವೇ ರಾಜಕೀಯ. ಇದೆಲ್ಲ ರವಿ ಮುಖಾಂತರ ಬರುತ್ತೆ, ಅಡ್ಮಿನಿಸ್ಟ್ರೇಷನ್. ಆ ಶನಿ ಅನ್ನೋನು ಈ ಮೂರೂ ಜನದ ಮುಖಾಂತರವಾಗಿ ಸಂಚಾರ, ಬಂದು ಹೋಗ್ತಾನೆ, ಹೋಗಿ ಬರ್ತಾನೆ. ಅದಕ್ಕೆ ಶನಿ ಬಂದಾಗ ವಿಶೇಷವಾಗಿ ಲಕ್ಷ್ಮಿ ಸಿಗಲ್ಲ, ಲಕ್ಷ್ಮಿ ಬಂದಾಗ ಶನಿ ಕೈಗೆ ಸಿಗಲ್ಲ, ದೂರವಾಗತ್ತೆ ಕಷ್ಟವೆಲ್ಲ. ಅದಕ್ಕೆ ಈ ಜೀವನ ಶುಕ್ರ ಶನಿ ಬಂದು ಹೋಗೋದು ನಡುವೆ ನಮ್ಮಲ್ಲಿರ್ತಕ್ಕಂಥ ಮೂರು ಗ್ರಹ ಕುಜ ಕೇತು ರವಿ. ಈಕೆ ಕುಜ ಕೇತು ರವಿಗೆ ಯಾವ ಕಾಲಕ್ಕೂ ಅಧಿಪತಿಯಾಗಿರ್ತಕ್ಕಂಥವನು ಇನ್ಯಾರೂ ಅಲ್ಲ, ಸಾಕ್ಷಾತ್ ಸುಬ್ರಹ್ಮಣ್ಯ. ಈ ಸುಬ್ರಹ್ಮಣ್ಯನ ಇವತ್ತಿನ ಸೃಷ್ಟಿಗೆ ಪರಿಪೂರ್ಣವಾಗಿ ಅನುಗ್ರಹಪೂರ್ವಕವಾಗಿ ನಮಸ್ಕರಿಸಬೇಕು. ಆ ಸುಬ್ರಹ್ಮಣ್ಯ ಅಂಶವೇ ಸಾಕ್ಷಾತ್ ಶಟಾನನ. ಈ ಶಟಾನನ ಸುಬ್ರಹ್ಮಣ್ಯ ಏನು ಅಂದರೆ, ನಾವು ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ 6 ಪಡೆಯಪ್ಪ ಅಂತ ಕರಿತೀವಿ. ಅಂದರೆ ನಾವು 6 ಪಡೆಯಪ್ಪ ವಿಚಾರ ತಿಳಿಸ್ಕೊಟ್ಟಿದ್ವಿ. ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಸಹಸ್ರಾರನು ಷಟ್ಚಕ್ರ ಉಪಾಸನೆಯಲ್ಲಿ ಸಹಸ್ರ ಅಂತಕ್ಕಂಥದ್ದು 7ನೇ ಮನೆ, ಅಂದರೆ ಸಹಸ್ರ ಮೋಷಕ. ಅದಕ್ಕೋಸ್ಕರ ಈ 6 ಅರಿಷಡ್ ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ವಿಧವಾದ ವಿಶೇಷವಾಗಿರ್ತಕ್ಕಂಥ ಅಂಶಕ್ಕೆ ಸುಬ್ರಹ್ಮಣ್ಯ 6 ಕ್ಷೇತ್ರದಲ್ಲಿ 6 ದೇವಾಲಯ ದರ್ಶನವನ್ನು 6 ಕ್ಷೇತ್ರದ ಅನುಗ್ರಹವನ್ನು ಪಡೆದು ಅವನು ಪಡೆಯಪ್ಪ ಅಂತಾದ. ಅಂದರೆ ಪಡೆ ಅಂದರೆ ಯಾವ ಕಾಲಕ್ಕೂ ಹೆಡೆ ಅಂತ ಕರಿತೀವಿ, ಹಾವಿನ ಅಂಶ. ಅದೇ ರೀತಿ ಪಡೆ ಅಂದರೆ ಮೆಟ್ಟಲು, ಒಂದೊಂದೇ ಮೆಟ್ಟಲಾಗಿ ಒಂದೇ ಪದಕ್ಕೆ 2 ಅರ್ಥವಾಗಿರ್ತಕ್ಕಂಥ ಹೆಡೆ ಮತ್ತು ಮೆಟ್ಟಲು. ಜೀವನದಲ್ಲಿ ಆ ಮೆಟ್ಟಲು ಏರ್ತಾ 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 ಹೆಡೆಯನ್ನು ಎತ್ತಿ ಹೇಳಿರ್ತಕ್ಕಂಥದ್ದು ಹಾವಿನ ಸ್ವರೂಪ. ಅದಕ್ಕೆ ಸುಬ್ರಹ್ಮಣ್ಯನಿಗೆ 2 ಅಂಶವಿದೆ. ಒಂದು ಹಾವಿನ ಸ್ವರೂಪ, ಸ್ವತಃ ಅವನೇ ಇರ್ತಾನೆ. ಅಂದರೆ ಜೀವನ ನೀವು ಅಕಸ್ಮಾತ್ ಸರಿಪಡಿಸ್ಕೊಂಡ್ರೆ ನಾನು ಸುಬ್ರಹ್ಮಣ್ಯ ಅಂಶದಲ್ಲಿ ಕಾರ್ತಿಕೇಯನಾಗಿರ್ತೀನಿ, ಇಲ್ಲ ವಿಷ ಹಾವಾಗಿರ್ತೀನಿ, ನಿಮಗೆ ಜೀವನ ಹುಷಾರ್ ಅಂತಾನೆ. ಅದಕ್ಕೆ ಈ ಕುಜನ ಅಂಶ ಮಂಗಳವಾರವೇ ಸೃಷ್ಟಿ ಬಿದ್ದಾಗ ಸುಬ್ರಹ್ಮಣ್ಯನಿಗೆ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನ. ಈ ದಿನ ನೀವು ಕೋರ್ಟ್ ಕೇಸು ಕಚೇರಿಯವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ರಾಜಕೀಯ ವ್ಯಕ್ತಿಯವರಿಗೆ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನ.
ನೀವುಗಳು ಏನೇನು ಸರಿಪಡಿಸ್ಕೋಬೋದು, ಎಲ್ಲೆಲ್ಲಿ ಏನೇನು ರೀತಿಯಾದ ತಪ್ಪು ಮಾಡಿರ್ತೀರ ಆ ತಪ್ಪಿಗೆ ಮಾಡಿರ್ತಕ್ಕಂಥದ್ದು ದಂಡಂ ದಶಗುಣಂ ಭವೇತ್, ಅದು ಕಾಯ್ತಾ ಇರುತ್ತೆ. ಅಂದರೆ ಮಾಡಿದುಣ್ಣ ಮಾರಾಯ, ಯಾತಕ್ಕೆ ಏನು ಅಂತ ಗೊತ್ತಿರಲ್ಲ, ಆದರೆ ನಿಮಗೆ ಸಾಂಕೇತಿಕವಾಗಿ ಕೂತ್ಕೊಳ್ಳೋನು ಆವಾಗೂ ಅವನೇ ಇರ್ತಾನೆ, ಪರಿಪೂರ್ಣ ಅನುಗ್ರಹ ಕೊಡೋಕ್ಕೆ ದೇವತೆಯಾಗೂ ಕೂತಿರ್ತಾನೆ. ಕೆಲವರಿಗೆ ದೇವತೆ ಆಗ್ತಾನೆ, ಕೆಲವರಿಗೆ ಹಾವಾಗ್ತಾನೆ. ಅದಕ್ಕೆ ವಿಷ ಹಾವಿನ ಮುಖಾಂತರವಾಗಿ ಹಾವ ಕೂತಿರ್ತಾನೆ, ದೇವತೆಯ ಸ್ವರೂಪದಲ್ಲಿ ಅವನೇ ಸ್ವತಃ ಸುಬ್ರಹ್ಮಣ್ಯ ನಿಂತಿರ್ತಾನೆ. ಅದಕ್ಕೆ ನೋಡಿ, ಒಂದು ನವಿಲು ಅನ್ನೋದು ಮಧ್ಯ, ಷಡ್ಜ ಅಂದರೆ ಕೇತು, ಸಿಸರ್ಸ್ ನಿಮ್ಗೇನು ಹೇಳಿದೆ, ಆ ಮಿಶ್ರ ಬಣ್ಣ ಅಂತಕ್ಕಂಥದ್ದು ನವಿಲು ಕಲರ್ ಇರುತ್ತೆ, ಏನು ಚೆನ್ನಾಗಿರುತ್ತೆ, ಅದರ ಸೌಂದರ್ಯ ತಾನೇ ನೋಡ್ಕೊಳ್ಳೋಕ್ಕೆ. ಆದರೆ ಮಧ್ಯದಲ್ಲಿ ಕೇತು ಅಂಶದಲ್ಲಿ ತನ್ನ ಕಾಲನ್ನು ಮಾತ್ರ ಯಾವಾಗಲೂ ನೋಡಿ ಅಳತ್ತೆ ನವಿಲು. ಯಾಕೆಂದರೆ ತನ್ನ ಕಾಲು ಒಂದು ಮಾತ್ರ ಅದಕ್ಕೆ ಇಷ್ಟವಿಲ್ಲಂತೆ, ಯಾಕೆಂದರೆ ಆ ಕಾಲು ನೋಡಿದ್ರೆ ಅಯ್ಯೋ ಅಸಹ್ಯವಾಗಿದೆ ಅಂತ. ಅದಕ್ಕೆ ಇಂಥ ಒಂದು ಸೃಷ್ಟಿ ದಿವಸ ಸಂಗೀತ ಅಂದರೆ ವಿಶ್ವದಲ್ಲಿ ಇವತ್ತು ಸಂಗೀತಮಯವಾಗಿರ್ತಕ್ಕಂಥ ಜೀವನ, ವಿಶ್ವ ಶಾಂತಿಗೋಸ್ಕರ ವಿಶ್ವ ಸಂಗೀತ ದಿನ ಅಂತ ಹೇಳ್ತಾರೆ. ಶಾಂತಿನೂ ನೆಮ್ಮದಿ ವಾತಾವರಣ ಕೊಡೋದು ಯಾವುದು, ಸಂಗೀತದ ಮುಖಾಂತರ. ಅದಕ್ಕೆ ವಿಶ್ವ ಶಾಂತಿ ಎಂದು ನಾವು ಸಂಗೀತವನ್ನು ನೆನೆಸ್ಕೋಬೇಕಾದ್ರೆ ವಿಶ್ವ ಸಂಗೀತದ ದಿನ ಅಂತಲೇ ಹೇಳ್ತಾರೆ. MS ಸುಬ್ಬಲಕ್ಷ್ಮಿ, ಎಷ್ಟೋ ಜನ, ಕುಣ್ಣಂಗುಡಿ ವೈದ್ಯನಾಥನ್ನು, ಎಲ್ಲರೂ ಈ ಸಂಗೀತಕ್ಕೋಸ್ಕರ ಜೀವನವನ್ನು ಪಣೆ ತೊಟ್ಟರು. ಅದೇ ರೀತಿ ಆ ಸಂಗೀತದಲ್ಲೇ ಕಾಲವನ್ನು ಕಳೀತಾರೆ, ಸಂಗೀತ ಬಿಟ್ಟು ಹೊರಭಾಗದಲ್ಲಿ ಬರಲ್ಲ. ಬಾಲಮುರಳಿ ಕೃಷ್ಣ ಇವತ್ತಿನ ದಿವಸ ಸಂಗೀತಕ್ಕೋಸ್ಕರನೇ ಇವತ್ತೊಂದು ಚೇರ್ಮನ್ ಆಗಿದ್ದಾರೆ. ಅದು ಎಲ್ಲಿ, ತಿರುವಾರೂರಲ್ಲಿ ಅಂತ ಹೇಳಿದೆ, ತಿರುವಯ್ಯಾರೂರಲ್ಲಿ ತ್ಯಾಗರಾಜ ಕೀರ್ತನೆ ಹೇಳ್ತಾ ಇದ್ದ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಚೇರ್ಮನ್ ಆಗಿ ಅಲ್ಲೇ ಇದ್ದಾರೆ. ಯಾಕೆಂದರೆ ತಿರುವಾರೂರಲ್ಲಿ ಅವರ ತಾಯಿ ಕೇಳ್ಕೊಂಡಾಗ ಕಣ್ಣು ಬಂದಿದ್ದು, ನನ್ನ ಮಗುಗೆ ಕಣ್ಣು ಒಳ್ಳೆ ಕಣ್ಣನ್ನು ಕೊಡು, ಆ ಕಣ್ಣು ಕಾಂತಿಗಳನ್ನು ಕೊಡು. ಆ ಮಗುಗೆ ಕಣ್ಣಿಗೆ ಸ್ವಲ್ಪ ಮಂದವಾಗಿತ್ತಂತೆ ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ಬಾಲಮುರಳಿ ಕೃಷ್ಣ ಅವರ ತಾಯಿ ಸ್ವತಃ ಕೇಳ್ಕೊಂಡ ಮೇಲೆ ತಿರುವಾರೂರಲ್ಲಿ ಕಣ್ಣು ಬಂದಿರೋದ್ರಿಂದ ತಿರುವಾರೂರು ಕ್ಷೇತ್ರ ಕಣ್ಣಿನ ಕ್ಷೇತ್ರ ಅಂತ ನಿಮಗೆಲ್ಲ ಪರಿಹಾರಕ್ಕೂ ಕಳಿಸಿದ್ದೆ. ತಿರುವಯ್ಯಾರೂರು ಸಾಕ್ಷಾತ್ ತ್ಯಾಗರಾಜೇಶ್ವರ, ಅಂದರೆ ಈಶ್ವರನ ಹೆಸರೇ ತ್ಯಾಗರಾಜ. ಅದಕ್ಕೆ ತ್ಯಾಗರಾಜ ಅಂದರೆ ತ್ಯಾಗ ಮಾಡು ಎಂದರೋ ಮಹಾನುಭಾವರು. ಅದಕ್ಕೆ ಅಂದರಿಕಿ ನಾ ಅಭಿವಂದನ ಅಂತ ಹೇಳ್ತಾ ಎಲ್ಲ ಸಂಗೀತ ವಿದ್ವಾಂಸರಲ್ಲಿ ಇವತ್ತಿನ ದಿವಸ ನಾವು ಶರಣು ಅಂತ ನಮಸ್ಕರಿಸ್ತಾ, ಆ ಸಂಗೀತದಲ್ಲಿ ನಾದ, ವೀಣೆ, ಶ್ರುತಿ, ತಾಳ ಎಲ್ಲವೂ ಇರತಕ್ಕಂಥ ಈ ಒಂದು ಸಂಗೀತ ಜೀವನದಲ್ಲಿ ಆಗು ಹೋಗು ಘಟನೆಗಳು ಕೂಡ ಭಾಳ ವಿಶೇಷ. ಇನ್ನೊಂದು ವಿಚಾರ ಅಂದರೆ, ಯಾರ ಹತ್ರನೂ ಸಂಗೀತದಲ್ಲಿ ವೀಣೆಯಲ್ಲಿ 24 ತಂತಿಗಳಿಲ್ಲ. ಆ 24 ತಂತಿಯ ರಹಸ್ಯ ನಿಮಗೆ ತಿಳಿಸ್ಕೊಟ್ಟೆ. ಕುಂಡಲಿನಿ ಶಕ್ತಿಯನ್ನು ದೇಹದಲ್ಲಿ, ಅಯ್ಯೋ ಕಣ್ಣವಪ್ಪ ಅಂದರೆ ಆ ವೀಣೆಯನ್ನು ಆ ತಂತಿಯಲ್ಲಿ ನುಡಿಸಿದ್ರೆ, ಆ ಸಮಯಕ್ಕೆ ಆ ರಾಗದಲ್ಲೇ ನುಡಿಸಿದ್ರೆ ಕರೆಕ್ಟಾಗಿ ಕಣ್ಣು ಮಾತ್ರ ಮಾಯವಾಗುತ್ತೆ ಆ ಸಮಯಕ್ಕೆ. ಅದಕ್ಕೆ ಹೀಗೆ ಆ ಜೀವನನೂ ಪ್ರತಿಯೊಂದು ನಡಿಬೇಕು ಅನ್ನೋದು ಕೆಲವೊಂದು ರೆಕಾರ್ಡ್ಗಳು ಮಾಡ್ಕೊತಾರೆ. ಇಂಥವ್ರನ್ನ ಪರಿಪೂರ್ಣವಾಗಿ ನಾವು ಸ್ಮರಣೆ ಮಾಡ್ಕೋಬೇಕು. ಎಂತೆಂಥ ಮಹನೀಯರಿದ್ದಾರೆ, ಅದನ್ನೆಲ್ಲ ಸ್ಮರಣೆ ಮಾಡೋಕ್ಕೆ ಒಂದು ದಿನ ಸಾಲದು.